ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಕೂದಲು ತುಂಬ ಉದುರುತ್ತಿದ್ದರೆ ಈ ರೀತಿ ನಮ್ಮ ಗಾರ್ಡನ್ನಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಒಂದು ಒಳ್ಳೆಯ ಆಯಿಲ್ ಮಾಡಿದ್ದೀನಿ. ಅದು ಹೇಗೆ ಎಂದು ನೋಡೋಣ. ತುಳಸಿ ಎಲೆ, ದಾಸವಾಳ ಹೂವು, ಅಲೋವೆರಾ, ಗರ್ಕೆ, ದಾಸವಾಳದ ಎಲೆ, ಕರಿಬೇವಿನ ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಆ ಥರ ಈರುಳ್ಳಿ, ಮೆಹಂದಿ ಸೊಪ್ಪು, ಮೆಂತ್ಯ ನೆನೆ ಹಾಕಿದ್ದೀನಿ, ರುಬ್ಬಕ್ಕೆ ಚೆನ್ನಾಗಿರುತ್ತೆ ಅಂತ. ಕೂದಲು ಉದುರುತ್ತಿದ್ದರೆ ಕೂದಲು ಉದುರುವುದು ನಿಲ್ಲುತ್ತದೆ, ಕೂದಲು ಕಪ್ಪಾಗುತ್ತದೆ, ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಹೋಗುತ್ತದೆ, ತಲೆಯಲ್ಲಿ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಹೋಗುತ್ತದೆ. ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿಯಲ್ಲಿ ನೀರು ಹಾಕದೆ ಸಣ್ಣಗೆ ರುಬ್ಬಿಕೊಳ್ಳಿ. ಸಣ್ಣಗೆ ಆಗದಿದ್ದರೆ ರುಬ್ಬಲು ನೀವು ತಲೆಗೆ ಬಳಸುವ ಎಣ್ಣೆಯನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪಾತ್ರೆಗೆ ರುಬ್ಬಿದ ಪೇಸ್ಟನ್ನು ಹಾಕಿ ಅದರೊಳಗಡೆ ಹರಳೆಣ್ಣೆ, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಣ್ಣೆ ಒಳಗಡೆ ಅದರ ಅಂಶವೆಲ್ಲ ಬಿಟ್ಟಿಕೊಳ್ಳುವ ತನಕ ಬೇಯಿಸಿಕೊಳ್ಳಬೇಕು. ಅಂಗಡಿಯಲ್ಲಿ ಅಥವಾ ಆನ್ಲೈನ್ಗಳಲ್ಲಿ ತೆಗೆದುಕೊಂಡು ಹಚ್ಚುವ ಬದಲು ನಮ್ಮ ಮನೆಯಲ್ಲಿ ಈ ರೀತಿ ಎಣ್ಣೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಬ್ರೌನ್ ಕಲರ್ ಬಂದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗೆ ಆದ ನಂತರ ನಿಮಗೆ ಅನುಕೂಲವಾದ ಬಾಟಲಿಯಲ್ಲಿ ಸೋಸಿಕೊಳ್ಳಿ. ನಾವು ಅಂಗಡಿಗಳಲ್ಲಿ ತರುವ ಎಣ್ಣೆ ಎಷ್ಟು ಪ್ಯೂರ್ ಆಗಿರುತ್ತೆ ಅಂತ ಗೊತ್ತಿರಲ್ಲ, ಆದರೂ ತಂದು ಹಾಕುತ್ತೀವಿ. ಅದರ ಬದಲು ನಾವೇ ಮಾಡಿ ಹಾಕಿಕೊಳ್ಳುವುದು ಒಳ್ಳೆಯದಲ್ಲವಾ? 100% ಕೂದಲು ಉದುರುವುದು ನಿಲ್ಲುತ್ತದೆ. ನೀವು ಈ ರೀತಿ ಮನೆಯಲ್ಲಿ ಮಾಡಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ.